ಹಾಯ್ ಹಲೋ ನಮಸ್ಕಾರ. ಆಹಾರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಬೇಸಿಗೆ ರಜಾ ಬಂದಿದೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ. ತಿನ್ನೋದಕ್ಕೆ ಏನಾದರೂ ಅವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಎಗ್ ಪಪ್ಸ್ನ ಮನೆಯಲ್ಲೇ ಸುಲಭವಾಗಿ ಮಾಡೋದ್ರಿಂದ ಅದನ್ನೇ ಮಾಡೋಣ ಅಂತ ಮಾಡಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಅಂತ ನೋಡೋಣ. ಬೇಯಿಸಿರೋ ಮೊಟ್ಟೆ 5 ತೊಗೊಂಡಿದ್ದೀನಿ, ಮತ್ತು ಹಸಿ ಮೊಟ್ಟೆ 5 ತೊಗೊಂಡಿದ್ದೀನಿ. ಅರ್ಧ kg ಅಷ್ಟು ಮೈದಾ ತೊಗೊಂಡಿದ್ದೀನಿ. ಇದು ಸ್ಟಫಿಂಗ್ಗೆ 2 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು 4ರಿಂದ 5 ಮೆಣಸಿನ್ಕಾಯಿನ ತುಂಬ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಮತ್ತು ಒಂದರಿಂದ 2 ಸ್ಪೂನಷ್ಟು ಗರಂ ಮಸಾಲ. ಅದು ಎಷ್ಟು ಬೇಕಾಗುತ್ತೆ ಅಂತ ನಾವು ಹಾಕುವಾಗ ಗೊತ್ತಾಗುತ್ತೆ. ಈಗ ಮೊದಲು ಮೈದಾ ಹಿಟ್ಟನ್ನ ಕಲಸಿಟ್ಬಿಡೋಣ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆ 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಎಣ್ಣೆಲಿ ಕರಿಬೇಕಾದ್ರೆ ಸಾಫ್ಟ್ನೆಸ್ ಇರುತ್ತೆ. ಹಾಗಾಗಿ 2 ಸ್ಪೂನಷ್ಟು ತುಪ್ಪ ಹಾಕಿ ಫಸ್ಟು ಅದನ್ನು ಉಪ್ಪು ಮತ್ತು ತುಪ್ಪನ ಎರಡನ್ನೂ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿದ್ರೆ ಸಾಕಾಗುತ್ತೆ, ತುಂಬ ಗಟ್ಟಿ ಬೇಡ. ನಿಮಗೆ ಕಲಿಸ್ಬೇಕಾದ್ರೆ ಒಂದು ಹದ ಗೊತ್ತಾಗುತ್ತೆ. ಗಟ್ಟಿ ಆಗಿಬಿಟ್ರೆ ತುಂಬ ಎಣ್ಣೆಯಲ್ಲಿ ಬೆಂದಮೇಲೆ ಗಟ್ಟಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗೆ ಕಲಸಿಟ್ಕೊಳ್ಳಿ. ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇಷ್ಟು ಸಾಫ್ಟಾದರೆ ಸಾಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಈಗ ಸ್ಟಫಿಂಗ್ಗೋಸ್ಕರ ಒಂದು ಬಾಣಲಿಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ಎಣ್ಣೆ ಕಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಫಸ್ಟೇ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಈವನ್ನಾಗಿ ಖಾರ ಕರೆಕ್ಟಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಈರುಳ್ಳಿ ಕೆಂಪಗಾಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಒಂದು 5 ಮೊಟ್ಟೆಗೆ ಆಗೋಷ್ಟು ಉಪ್ಪು ನೋಡ್ಕೊಳ್ಳಿ. ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಉಪ್ಪನ್ನ ನೀವೇ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಈರುಳ್ಳಿ ಫ್ರೈ ಆಗಿದೆ. 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಮೊಟ್ಟೆ ಒಂದು 5 ಮೊಟ್ಟೆ ತೊಗೊಂಡಿದ್ದೆ. ನೀವು ಬೇಕಾದ್ರೆ ಒಂದು 2-3 ಮೊಟ್ಟೆ ಆದರೂ ಹಾಕೋಬೋದು. ನಾನಿಲ್ಲ 5 ಮೊಟ್ಟೆ ಹಾಕ್ತಾಯಿದ್ದೀನಿ. ಒಂದೊಂದೇ ಮೊಟ್ಟೆ ಹಾಕ್ಕೊಂಡು ಫಸ್ಟೇ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಮೊಟ್ಟೆ ಫಸ್ಟೇ ಹಿಂಗೆ ಮಿಕ್ಸ್ ಮಾಡಿಬಿಟ್ರೆ ತುಂಬ ಚಿಕ್ಕದಾಗಿ ಪುಡಿಯಾಗಿ ಆಗಿಬಿಡುತ್ತೆ. ಸುಮ್ಮನೆ ಮೇಲ್ಮೇಲೆ ಮಾಡ್ಕೊಳ್ಳಿ, ತಳ ಏನು ಹಿಡಿಯಲ್ಲ. ಈಗ ಇದಕ್ಕೆ ಸ್ವಲ್ಪ ನಾವು ತೊಗೊಂಡಿರೋ ಕೊತ್ತಂಬರಿಲಿ ಅರ್ಧ ಕೊತ್ತಂಬರಿ ಈಗ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಕೊತ್ತಂಬರಿನ ಲಾಸ್ಟಲ್ಲಿ ಹಾಕ್ತೀನಿ. ನೀಟಾಗಿ ಎಲ್ಲ ಫ್ರೈ ಮಾಡಿಕೊಂಡು ನೋಡಿ, ಎಗ್ ಬುರ್ಜಿ ಈ ಥರ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಎತ್ತಿಟ್ಕೊಂಡಿದ್ನಲ್ಲ, ಆ ಕೊತ್ತಂಬರಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೀವು ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಈಗ ಒಳಗಡೆ ಸ್ಟಫಿಂಗ್ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಈಗ ಒಂದು ಬಾಣಲಿ ಇಡ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನು ಕಾಯೋದಕ್ಕೆ ಬಿಟ್ಬಿಡಿ. ಈಗ ಒಂದು ಕಪ್ಪಲ್ಲಿ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಪಫ್ನ ನಾವು ಸೈಡಲ್ಲೆಲ್ಲ ಅಂಟಿಸ್ಬೇಕಾಗುತ್ತೆ, ಇಲ್ಲಾಂದರೆ ಎಣ್ಣೆ ಎಲ್ಲ ಒಳಗಡೆ ಹೋಗ್ಬಿಟ್ಟು ಅದರಲ್ಲಿರೋ ಮಸಾಲೆ ಎಲ್ಲ ಈಚೆಗಡೆ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಚಪಾತಿ ಒಂದು ಅಗಲ ಎಷ್ಟು ಚಪಾತಿ ನಾವು ಮಾಡ್ತೀವೋ ಅಷ್ಟಗಲ ಚಪಾತಿ ತೊಗೊಂಡು ಆ ಥರ 3 ಲೇಯರ್ ಚಪಾತಿ ತೊಗೊಂಡಿದ್ದೀನಿ ನಾನು. ನೋಡಿ, ಒಂದೊಂದು ಲೇಯರ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು ಲೇಯರ್ ಮೇಲೆ ಮತ್ತೆ ತುಪ್ಪ ಸವರಿ ಮತ್ತೆ ಇನ್ನೊಂದು ಲೇಯರ್ನ ಹಾಕ್ತಾಯಿದ್ದೀನಿ.
ಒಂದು ಸ್ವಲ್ಪ ಇದನ್ನ ಚಪಾತಿನ ಒಂದು ಲಟ್ಟಣಿಗೆಲ್ಲಿ ಒಂದೇ ಒಂದು ಸಲ ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಲೇಯರ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಈಗ ನೋಡಿ ಸೈಡಲ್ಲೆಲ್ಲ ಕಟ್ ಮಾಡ್ಕೊಬೇಕು. ಪಫ್ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿಕೊಂಡು ಅದನ್ನು 2 ಪೀಸ್ ಮಾಡ್ಕೊಳ್ಳಿ. ನಮಗೆ ಗೊತ್ತಾಗುತ್ತೆ ನಾವು ಕಟ್ ಮಾಡ್ಬೇಕಾದ್ರೆ ಎಷ್ಟು ಅಗಲ ಇದರಲ್ಲಿ ಸ್ಟಫಿಂಗ್ ಮಾಡೋಕ್ಕಾಗುತ್ತಾ ಅಂತ. ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ಕಟ್ ಮಾಡಿಕೊಂಡು 4 ತುದಿನ ಸ್ವಲ್ಪ ಹಿಂಗೆ ಎಳ್ಕೊಂಡಿದ್ದೀನಿ. ಈಗ ಫಸ್ಟು ನಾವು ಮಾಡ್ಕೊಂಡಿದ್ದೆಲ್ಲ ಸ್ಟಫಿಂಗ್ನ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ. 1-2 ಸ್ಪೂನಷ್ಟು ಅದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಅರ್ಧ ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದ್ರ ಮೇಲೆ ಇಡ್ತಾ ಇದ್ದೀನಿ. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು ಮತ್ತು ನೀರನ್ನ, ಅದನ್ನು ಎಡ್ಜಸ್ಗೆಲ್ಲ ನೀಟಾಗಿ ಸವರ್ತಾ ಇದ್ದೀನಿ. ಈಗ ಮಾಡಿಬಿಟ್ಟು ಮತ್ತೆ ಇದನ್ನು ಎಡ್ಜಸ್ ಎಲ್ಲ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಫಸ್ಟ್ ಲೇಯರ್ ಮಾತ್ರ ತಗೋಬೇಕು. ಈಗ ಫಸ್ಟ್ ಲೇಯರ್ ಮಾತ್ರ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಚೆಗಡೆ ಎಲ್ಲೂ ಆ ಒಳಗಡೆ ಇರೋ ಸ್ಟಫಿಂಗ್ ಬರದೇ ಇರೋ ಹಾಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ನೀಟಾಗಿ ಕ್ಲೋಸ್ ಆಗಿದೆಯಾ ಅಂತ ನೋಡಿಕೊಂಡು ನೆಕ್ಸ್ಟ್ 2 ಲೇಯರ್ನ ನೀವು ಬೇಕಾದ್ರೆ ಸಿಂಗಲ್ ಲೇಯರ್ನ ಬೇಕಾದ್ರೂ ಫೋಲ್ಡ್ ಮಾಡ್ಕೋಬೋದು. ನಾನಿಲ್ಲಿ 2 ಲೇಯರ್ನ ಒಂದೇ ಸಲ ಫೋಲ್ಡ್ ಮಾಡಿಬಿಟ್ಟು ಆ ಎಡ್ಜಸ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು. ನಾನೀಗ ಒಂದೇ ದೊಡ್ಡ ಚಪಾತಿ ಥರ 3 ಒತ್ತಿಟ್ಕೊಂಡ್ಬಿಟ್ಟು ಒಂದೇ ಸಲ ಕಟ್ ಮಾಡಿ ಈಸಿ ಆಗುತ್ತೆ ಅಂದ್ಬಿಟ್ಟು 4 ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿ ಎಣ್ಣೆ ಕಾದಿದೆ, ಇದಕ್ಕೆ ಎಗ್ ಪಫ್ನ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ಯಾಕಂದರೆ ಹೈ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಬೇಗ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗೋಗುತ್ತೆ. ಒಳಗಡೆ ಲೇಯರ್ ನಮಗಿನ್ನೂ ಒಳಗಡೆ 2 ಲೇಯರ್ ಇರೋದ್ರಿಂದ ಆ ಲೇಯರ್ ಬೇಯಲ್ಲ. ಹಾಗಾಗಿ ನೀವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಇದನ್ನು. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಈಗ ಒಂದೊಂದೇ ತೆಗಿತಾ ಇದ್ದೀನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈಗ ಎಗ್ ಪಫ್ ರೆಡಿ ಆಗಿದೆ. ನೀವು ಮನೆಯಲ್ಲಿ ಮಾಡಿ ತುಂಬ ಈಸಿಯಾಗಿದೆ, ಕಷ್ಟ ಏನು ಅನಿಸ್ತಾ ಇಲ್ಲ. ನೀವು ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.